ಗಣಪತಿ ಹಬ್ಬ ಶುರು ಆಗ್ತಾ ಇದ್ದಂಗೆನೆ ಏರಿಯಾ ವೈಸ್ ಅಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಆ ಏರಿಯಾದಲ್ಲಿ ಎಷ್ಟಡಿ ಗಣಪತಿನ ಕೂರಿಸಿದರೆ ನಮ್ಮ ಏರಿಯಾದಲ್ಲಿ ಎಷ್ಟಡಿ ಗಣಪತಿನ ಕೂರಿಸ್ಬೇಕು ಅನ್ನೋದು. ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿ. ಗಣಪತಿನ ನೀವು ಎಷ್ಟೇ ದೊಡ್ಡದು ಕೂರಿಸಿದ್ರು ಕೂಡ ಗಣೇಶನೇ, ದೇವರು ದೇವರೇ, ಭಕ್ತಿಯಿಂದ ಮಾಡ್ಬೇಕಷ್ಟೇ. ನೋಡಿ, ಇಲ್ಲಿ ಜನಗಳಿಗೆ ತೊಂದರೆ ಕೊಟ್ಕೊಂಡ್ ಮಾಡಿ ಅಂತ ಯಾವ ಗಣೇಶನು ಹೇಳಿಲ್ಲ. ನೋಡಿ, ಈ ಅಪ್ಪ ನಿಂತಿರೋದು ಗಣಪತಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಭುಜದ ಮೇಲೆ ಅಲ್ವಾ. ಅಷ್ಟಕ್ಕೂ ಇದು ತಡಿತಾ ಇದೆ ಅಂತ ಹೇಳಿ ಶೀಟ್ ಹೊಡೆದಾಕಿ ಗಣಪತಿನ ತಗೊಂಡ್ಬರ್ಬೇಕು ಅನ್ನೋದೇನಿದೆ ಅಲ್ವಾ. ಅದಕ್ಕೋಸ್ಕರ ಲಿಮಿಟೇಷನ್ ಆಗಿ ಗಣಪತಿ ಪೂಜೆ ಮಾಡಿ. ಸಾಕಷ್ಟು ವರ್ಷಗಳಿಂದ ಎಲ್ಲಾರು ನೋಡಿರ್ತೀರಿ, ಆದ್ರೂ ಕೂಡ ದೊಡ್ಡ ದೊಡ್ಡ ಗಣಪತಿನ ತಗೊಂಡ್ಬರ್ತೀರಿ. ಎಷ್ಟೋ ಮರ ಗಿಡಗಳನ್ನ ಕಟ್ ಮಾಡ್ತಾರೆ ಅದನ್ನ ತಗೊಂಡ್ಬರಕ್ಕೆ, ತಗೊಂಡೋಗ್ಲಿಕ್ಕೆ. ಅದ್ರ ಮೇಲೆ ಕೂತ್ಕೋತಾರೆ, ನಿಂತ್ಕೋತಾರೆ ಅಲ್ವಾ. ಇವೆಲ್ಲ ನಿಮ್ಗೆ ಸರಿ ಅನ್ಸುತ್ತಾ? ಒಂದ್ಸಲ ಆಲೋಚನೆ ಮಾಡಿ ನೋಡಿ. ಗಣಪತಿ ಹಬ್ಬ ಮಾಡ್ಬೇಕಷ್ಟೇ, ಯಾರಿಗೂ ತೊಂದರೆ ಕೊಟ್ಟು ಮಾಡಬಾರ್ದು. ಗಣೇಶಂಗೆನೆ ತೊಂದರೆ ಕೊಟ್ಟು ಮಾಡಬಾರ್ದು. ಪೂಜೆ ಮಾಡ್ತೀರಿ, ತಗೊಂಡೋಗಿ ಎಲ್ಲೋ ಒಂದ್ ಕಡೆ ನೀರಲ್ಲಿ ಬಿಸಾಕ್ತಿರಿ ಅಲ್ವಾ. ಯೋಚನೆ ಮಾಡಿ. ಹಾಗಂತ ನಾನು ಹೇಳ್ತಾ ಇರೋದು ಗಣಪತಿ ಹಬ್ಬ ಮಾಡಲೇಬಾರ್ದು ಅಂತಲ್ಲ. ಅದಕ್ಕೆ ಆದಂತ ಒಂದು ನಿಯಮಗಳಿದೆ. ಗಣಪತಿ ಮಾಡೋದು ಹಬ್ಬ ಹೇಗೆ, ಮತ್ತೆ ವಿಸರ್ಜನೆ ಹೇಗ್ ಮಾಡ್ಬೇಕು, ಗಣಪತಿನ ಯಾವ ತರದಲ್ಲಿ ತರಬೇಕು, ಗಣಪತಿ ಪೂಜೆ ಆದ್ಮೇಲೆ ಅದು ಕರಗೋ ಅಂತ ತಗೊಂಡ್ಬರ್ಬೇಕು ಅಂತ. ಈಗೆಲ್ಲ ಫೈಬರ್ಗಳಾಗ್ಬಿಟ್ಟು ಬಹಳ ಕಷ್ಟ. ನೋಡಕ್ಕೆ ಒಂಥರ ಬೇಜಾರಾಗತ್ತೆ. ಪೂಜೆ ಮಾಡಿದ ಗಣಪತಿನ ಹೆಂಗ್ ಬೇಕಂಗ್ ಬಿಸಾಕ್ತಾರೆ ನೀರಲ್ಲಿ ಅಂತ ಅಂದ್ರೆ ಯೋಚನೆ ಮಾಡಿ ಹಬ್ಬ ಮಾಡಿ. ಕೆಲವ್ರಿಗೆ ನಾನು ಹೇಳೋದು ತಪ್ಪು ಅನ್ಸ್ಬೋದು, ಆದ್ರೆ ವಾಸ್ತವ ಇದೇನೆ.